भ्यो नमः हरिः ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं शोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवति तदनुभावादृढमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानदे च। तपो विद्या विरक्त्या सद्गुणो गाकरानहं वादिराजगुरून् वन्दे हयग्रीवपदाश्रयान्। मिथ्या सिद्धान्त दुर्ध्वान्त विध्वंसन विचक्षणः जयतीर्थाख्यतरणिः भासतां नोर्दम्बरे। अर्थकल्पितकल्पोऽयं प्रत्यर्थगजकेसरे व्यासतीर्थगुरुर्भूया अस्मदिष्टार्थसिद्धये। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः हरिः ओम। ನೈವೇದ್ಯ ಪ್ರಕರಣ ಸಂಧಿ ಅಂತ ಹೇಳಿಕೊಂಡು ವಿಶೇಷವಾಗಿ ಭಗವಂತನಿಗೆ ಯಾವ ರೀತಿಯಾಗಿ ನೈವೇದ್ಯಾದಿಗಳನ್ನು ಮಾಡಬೇಕು, ಆ ನೈವೇದ್ಯಾದಿಗಳಲ್ಲಿ ಇರುವಂತಹ ಭಗವದ್ ರೂಪಗಳು, ಅದೇ ರೀತಿಯಾಗಿ ಆ ನೈವೇದ್ಯದ ಮಂಡಲದಲ್ಲಿ ಅಡಿಗೆ ಮಾಡುವವರಲ್ಲಿ, ಅದೇ ರೀತಿಯಾಗಿ ತುಳಸಿಯಲ್ಲಿ ನೈವೇದ್ಯ ಮಾಡುವಂತಹ ಪಾತ್ರೆಗಳಲ್ಲಿ, ಇತರವಾದಂತಹ ಪಾತ್ರೆಗಳು, ಇದೆಲ್ಲದರಲ್ಲಿಯೂ ಕೂಡ ಭಗವಂತನ ಅದೇ ರೀತಿಯಾಗಿ ದೇವತೆಗಳ ಸನ್ನಿಧಾನವನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿಕೊಂಡು ಆ ಎಲ್ಲ ದೇವತೆಗಳನ್ನು, ನಿಯಾಮಕ ರೂಪಗಳು, ಭಗವದ್ ರೂಪಗಳನ್ನು ಚಿಂತನೆ ಮಾಡಿಕೊಂಡು ನೈವೇದ್ಯಾದಿಗಳ ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿ, ಅದಾದ ಮೇಲೆ ಮುಂದಿನ ಕೊನೆಯ ಈ ಹರಿಕಥಾಮೃತ ಸಾರದ ಕೊನೆಯ ಸಂಧಿ ಅದು ಕಕ್ಷಾ ತಾರತಮ್ಯ ಸಂಧಿ ಅಂತ ಹೇಳಿಕೊಂಡು 32ನೆಯ ಸಂಧಿಯನ್ನು ಈ ವಿಚಾರವನ್ನು ಹೇಳಿಕೊಂಡು ಮುಗಿಸ್ತಾ ಇದ್ದಾರೆ. ಏನು ಈ ಇಡೀ ಪೂರ್ತಿ ಹರಿಕಥಾಮೃತ ಸಾರದ ಸಾರ, ಅದರಲ್ಲಿರುವಂತಹ ವಿಶೇಷ ಅಂಶ, ಇದೆಲ್ಲವನ್ನೂ ಕೂಡ ಜಗನ್ನಾಥದಾಸರು ಒತ್ತೊಟ್ಟಿಗೆ ಒಂದು ವಿಚಾರವನ್ನು ಮಾಡಿ ಹೇಳುತ್ತಾ ಇದ್ದಾರೆ. ಆರಂಭದಲ್ಲಿ ಈ ಕಕ್ಷಾ ತಾರತಮ್ಯ ಸಂಧಿಯ ಮುಖ್ಯ ಪ್ರತಿಪಾದ್ಯಮಾನವಾದಂತಹ ದೇವತೆ ನರಸಿಂಹರೂಪ. ಅಂತಹ ನರಸಿಂಹರೂಪದ ಸ್ತೋತ್ರವನ್ನು ಮಾಡ್ತಾ ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾಸಾಂದ್ರ ನರಹರೇ ಸಲಹೋ ಸಜ್ಜನರ. ಈ ಸಂಧಿಯ ಮುಖ್ಯವಾಗಿರತಕ್ಕಂತಹ ವಿಚಾರವನ್ನು ಜಗನ್ನಾಥದಾಸರು ನರಹರಿಯ ರೂಪದಿಂದಾಗಿ, ನರಸಿಂಹನ ರೂಪದ ಚಿಂತನೆಯಿಂದಾಗಿ ಹೇಳ್ತಾ ಇದ್ದಾರೆ. ಅವನು ಏನಾಗಿದ್ದಾನೆ ಅಂತ ಕೇಳಿದ್ರೆ ಲಕ್ಷ್ಮೀರಮಣ ಅಂತ ಹೇಳಿಕೊಂಡು ಭಗವಂತನನ್ನು ಶ್ರೀರಮಣ ಅಂತ ಹೇಳಿಕೊಂಡು ಸಂಬೋಧನೆ ಮಾಡ್ತಾರೆ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಲಕ್ಷ್ಮೀದೇವಿಗೆ ರಮಣ ಕರ್ತೃತ್ವ, ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡ್ತಾನೆ. ಅದರಿಂದಾಗಿ ಭಗವಂತನನ್ನು ಶ್ರೀರಮಣ ಅಂತ ಕರೀತಾರೆ. ಅಂತಹ ಶ್ರೀರಮಣ ಸರ್ವೇಶ. ಮತ್ತೊಂದು ಅವನ ಇನ್ನೊಂದು ಗುಣವನ್ನು, ಎರಡನೆಯದ್ದಾಗಿರತಕ್ಕಂತಹ ಗುಣವನ್ನು ಹೇಳ್ತಾರೆ. ಸರ್ವೇಶ ಅಂತ ಹೇಳಿಕೊಂಡು ಅದನ್ನು ಸಂಬೋಧನೆ ಮಾಡ್ತಾರೆ. ಸಕಲಸ್ಯ ಈಶಃ, ಈಶನ ಕರ್ತೃತ್ವಾತ್. ಇಡೀ ಜಗತ್ತನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಏನು ಹೆಸರು ಅಂತ ಕೇಳಿದರೆ ಈಶ ಅಂತ ಕರೀತಾರೆ. ಭಗವಂತ ಈಶತೃತ್ವಾತ್ ಈಶಃ. ಭಗವಂತ ಇಡೀ ಈಶನಶೀಲ, ಅಂದರೆ ಇಡೀ ಜಗತ್ತಿಗೆ ಈಶನ ಕರ್ತೃತ್ವವನ್ನು, ಭಗವಂತ ಜಗತ್ತಿಗೆ ಚೇಷ್ಟೆಯನ್ನು ಕೊಡ್ತಾನೆ. ಚೇಷ್ಟೆಯನ್ನು ಕೊಡುವಂತಹ ಮುಖ್ಯ ಗುಣ ಯಾರ್ದು ಅಂತ ಕೇಳಿದರೆ ಅದು ಭಗವಂತನದ್ದು.
ಪ್ರಾಣದೇವರಿದ್ದರೆ ಚೇಷ್ಟೆ. ಮಲ್ಕೊಂಡವನು ಎದ್ದೇಳಲಿಲ್ಲ ಅಂತ ಹೇಳಿದ್ರೆ ಆವಾಗ ಚೇಷ್ಟೆ ಇಲ್ಲ ಅಂತ ಲೆಕ್ಕ. ಮಲಗಿದ್ದಂತಹ ವ್ಯಕ್ತಿ ಎದ್ದು ಚೇಷ್ಟೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಪ್ರಾಣದೇವರೂ ಬೇಕು, ಅದರ ಜೊತೆಗೆ ಭಗವಂತ ಇಬ್ಬರಿಬ್ಬರೂ ಕೂಡ ಬೇಕು. ಅಂತಹ ಸರ್ವೇಶ ಸಕಲಸ್ಯ ಈಶ ಸರ್ವ ಶಬ್ದಕ್ಕೆ ಎಲ್ಲರನ್ನೂ ಕೂಡ ಯಾರು ರಮಾಬ್ರಹ್ಮಾದಿಗಳನ್ನು ಹಿಡ್ಕೊಂಡು ಅವರಿಗೂ ಕೂಡ ಭಗವಂತ ಚೇಷ್ಟೆಯನ್ನು ಕೊಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ಸರ್ವೇಶ ಸರ್ವಗ ಸರ್ವತ್ರ ಗಚ್ಚತಿ ಸರ್ವತ್ರ ಗಮ್ಯತೆ ಸರ್ವೈಹಿ ಗಮ್ಯತೆ, ಈ ಎಲ್ಲ ರೀತಿಯಾದಂತಹ ವಿಚಾರಗಳು ಸರ್ವೈಹಿ ಗಮ್ಯತೆ ಸರ್ವತ್ರ ಗಚ್ಚತಿ, ಎಲ್ಲ ಕಡೆಗಳಲ್ಲಿರಲಿಕ್ಕೆ ಆಗುವಂಥವನು ಯಾರು? ಭಗವಂತ ಮಾತ್ರ. ಒಬ್ಬ ಜೀವ ಒಂದು ಕಡೆಗಳಲ್ಲಿ ಇದ್ದಾನೆ ಅಂತ ಹೇಳಿದರೆ, ಒಳಗಿದ್ದಾನೆ ಅಂತ ಹೇಳಿದರೆ ಅವನಲ್ಲಿ ಹೊರಗಿರುವಿಕೆ ಎಂಬಂತಹ ಧರ್ಮ ಇಲ್ಲ. ಹೊರಗಿದ್ದಾನೆ ಅಂತ ಹೇಳಿದರೆ ಒಳಗಿರುವಿಕೆ ಎಂಬಂತಹ ಧರ್ಮವನ್ನು ಕೂಡಿಸ್ಲಿಕ್ಕೆ ಬರುವುದಿಲ್ಲ. ಆದರೆ ಭಗವಂತ ಅಂತರ್ಬಹಿಸ್ತದತ್ಸರ್ವಂ, ಇಡೀ ಜಗತ್ತಿನ ಬ್ರಹ್ಮಾಂಡದ ಒಳ ಹೊರಗೆ ತಾನು ಇದ್ದಾನೆ. ಆದ್ದರಿಂದ ಅವನು ಏನನಿಸಿಕೊಳ್ಳುತ್ತಾನೆ? ಸರ್ವಗ ಅಂತ ಅನಿಸಿಕೊಳ್ಳುತ್ತಾನೆ. ಸರ್ವತ್ರ ಗಚ್ಚತಿ ಸರ್ವೈಹಿ ಗಮ್ಯತೆ, ಹೊಂದಲಿಕ್ಕೆ ಯೋಗ್ಯ, ಯಾರ್ಯಾರನ್ನೋ ಹೊಂದುವಂತಹದ್ದಲ್ಲ, ಮುಖ್ಯವಾಗಿ ಹೊಂದಲಿಕ್ಕೆ ಯೋಗ್ಯವಾಗಿರತಕ್ಕಂಥವನು ಭಗವಂತ. ಆದ್ದರಿಂದ ಭಗವಂತ ಸರ್ವಗ ಸಾರಭೋಕ್ತ, ಭಗವಂತ ಎಲ್ಲದರ ಸಾರ, ಏನೆಲ್ಲ ಸ್ವೀಕಾರ ಮಾಡ್ತಾನೆ ಅದರ ಸಾರ ರೂಪವನ್ನು ತಾನು ಸ್ವೀಕಾರ ಮಾಡುವಂತಹದ್ದು. ಅದಕ್ಕೋಸ್ಕರವಾಗಿ ಭಗವಂತ ಸಾರಭೋಕ್ತೃ ಸ್ವತಂತ್ರ, ತನ್ನ ತಂತ್ರದಲ್ಲಿ ತಾನಿದ್ದಾನೆ. ಭಗವಂತ ಯಾರ ಅಧೀನವಾಗಿಯೂ ಇಲ್ಲ. ಆದ್ದರಿಂದ ಭಗವಂತ ಏನನಿಸಿಕೊಳ್ತಾನೆ? ಸ್ವತಂತ್ರ ಅಂತನಿಸಿಕೊಳ್ತಾನೆ. ತನ್ನ ತಂತ್ರ ಇನ್ನಿತರವಾಗಿರತಕ್ಕಂತಹ ತಂತ್ರಕ್ಕೆ ಅಧೀನಕ್ಕೆ ಒಳಪಟ್ಟಿಲ್ಲ, ತನ್ನ ಅಧೀನವಾಗಿ ತಾನಿದ್ದಾನೆ. ಸ್ವತಂತ್ರ ದೋಷ ವಿದೂರ, ದೋಷ ದೂರ. ಭಗವಂತ ಎಲ್ಲ ದೋಷಗಳಿಂದಲೂ ಕೂಡ ದೂರನಾಗಿರತಕ್ಕಂಥವನು. ಜ್ಞಾನಾನಂದಾದಿ ಬಲಗುಣ, ಇದು ಗುಣಪೂರ್ಣ. ಜ್ಞಾನ, ಆನಂದ, ಐಶ್ವರ್ಯ ಇತ್ಯಾದಿ ಗುಣಗಳು ಹೇಗಿದೆ ಕೇಳಿದರೆ ಪೂರ್ಣವಾಗಿದೆ. ಒಂದೊಂದು ಗುಣಗಳು ಇದ್ದಾವೋ ಇವನಲ್ಲಿ, ಒಂದೊಂದು ಗುಣಗಳು ಕೂಡ ಹೇಗಿದೆ ಕೇಳಿದರೆ ಪೂರ್ಣವಾಗಿದೆ ಅಂತ ಹೇಳ್ತಾರೆ. ಅಂತಹ ಪೂರ್ಣ ಗುಣವಾಗಿರತಕ್ಕಂಥವನು ಗುಣಪೂರ್ಣ, ಮೂರು ಗುಣ ವರ್ಜಿತ. ಭಗವಂತನಲ್ಲಿ ತ್ರಿಗುಣಗಳಿಲ್ಲ, ಸತ್ವರಜಸ್ತಮೋ ಗುಣಾದಿಗಳ ಪ್ರಭಾವ ಇಲ್ಲ. ಭಗವಂತನಿಗೆ ಸತ್ವಗುಣದ ಪ್ರಭಾವ ಇಲ್ಲ, ರಜೋಗುಣದ ಪ್ರಭಾವ ಇಲ್ಲ, ತಮೋಗುಣದ ಪ್ರಭಾವ ಇಲ್ಲ. ಆದ್ದರಿಂದ ಭಗವಂತ ಏನಾಗ್ತಾನೆ? ಮೂರು ಗುಣವರ್ಜಿತ, ತ್ರೈಗುಣ್ಯವರ್ಜಿತಂ. ಭಗವಂತನನ್ನ ಉಪಾಸನೆ ಮಾಡಬೇಕಾದದ್ದು ತ್ರೈಗುಣ್ಯವರ್ಜಿತಂ ಅಜಂ ಅಂತ ಅವನನ್ನು ಹೇಳ್ತಾರಲ್ವ. ಮೂರು ಗುಣವರ್ಜಿತ, ಸಗುಣ, ಗುಣಪೂರ್ಣ, ಎಲ್ಲ ಗುಣಗಳು ಕೂಡ ಇವನಲ್ಲಿ ಪರಿಪೂರ್ಣವಾಗಿದೆ. ಗುಣ, ಸಗುಣ, ಸಾಕಾರ, ಆಕಾರ ಎಂಬುದು ಇದೆ. ಭಗವಂತ ಆಕಾರ ಇಲ್ಲ, ನಿರ್ವಿಕಾರ, ವಿಕಾರ ಇಲ್ಲ ಅಲ್ಲ, ಭಗವಂತ ಆಕಾರ ಉಳ್ಳವನು. ಭಗವಂತನನ್ನು ನೋಡುವಾಗ, ಭಗವಂತನನ್ನು ಉಪಾಸನೆ ಮಾಡುವಾಗ, ಭಗವಂತನ ಚಿಂತನೆಯನ್ನು ಮಾಡುವಾಗ ಭಗವಂತ ಆಕಾರ ಉಳ್ಳವನು. ಅವನಲ್ಲಿ ನಿರಾಕಾರ ಎಂಬಂತಹದ್ದನ್ನು ಉಪಾಸನೆ ಮಾಡಲಿಕ್ಕಿಲ್ಲ. ಸಾಕಾರವಾಗಿರ್ತಕ್ಕಂಥವನು ಭಗವಂತ, ಒಂದೊಂದು ರೂಪವಾಗಿ ಒಂದೊಂದು ಆಕಾರವುಳ್ಳವನು. ಅಂತಹ ಸಾಕಾರ ಆಗಿರ್ತಕ್ಕಂಥವನು ಜಗತ್ತಿಗೆ ವಿಶ್ವ, ಸ್ಥಿತಿ, ಲಯ, ಉದಯ ಎಲ್ಲವನ್ನೂ ಕೂಡ ಕೊಡ್ತಾನೆ. ಅಂತಹ ಭಗವಂತ ಕೃಪಾಸಾಂದ್ರ. ಯಾರು ಕರೀತಾರೆ, ಲಕ್ಷ್ಮೀದೇವಿಗೂ ಕೂಡ ಹೇಳದೇ ಬಂದಿರತಕ್ಕಂತಹದ್ದು ಆ ಭಗವಂತನ ರೂಪ. ಆ ಮೊರೆ ಇಡಲಾಕ್ಷಣ ಅಲ್ಲಿ ಮಕರಿಗೆ ಆ ಮೊಸಳೆಯ ಕಾಲಿಗೆ, ಮೊಸಳೆ ಆನೆಯ ಕಾಲನ್ನು ಹಿಡಿದಿದೆ, ಗಜದ ಕಾಲನ್ನು ಹಿಡಿದಕ್ಕಂತಹ ಆನೆಯ ಕಾಲನ್ನು ಬಿಡಿಸ್ಲಿಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ್ದಾನೆ? ಲಕ್ಷ್ಮೀದೇವಿಗೂ ಕೂಡ ತಿಳಿಸದೆ ಬಂದಿರತಕ್ಕಂಥವನು. ಆದ್ದರಿಂದ ಭಗವಂತ ಕರುಣೆಯಲ್ಲಿ ಸಾಂದ್ರ, ತುಂಬ ಕರುಣೆಯಲ್ಲಿ ಅಧಿಕವಾಗಿರತಕ್ಕಂಥವನು. ಅಂತಹ ಭಗವಂತ ಅವನನ್ನು ಸಲಹೋ ಸಜ್ಜನರ, ಯಾರು ಅವನನ್ನು ಉಪಾಸನೆ ಮಾಡ್ತಾರೆ, ಅವನನ್ನು ಚಿಂತನೆ ಮಾಡ್ತಾರೆ, ಅವನು ಉದ್ಧರಿಸ್ತಾನೆ ಅಂತ ಹೇಳ್ತಾರೆ. ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ. ಭಗವಂತ ಜಗತ್ತಿಗೆ, ವಿಶ್ವಕ್ಕೆ ಸ್ಥಿತಿ, ಲಯ, ಉದಯ, ನಯತಿ, ಉನ್ನಿಯತಿ
ಎಲ್ಲವನ್ನೂ ಕೂಡ ಜಗತ್ತಿಗೆ ನೀಡ್ತಾನೆ. ಅದೇ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಯೋಸೌ ನಿರ್ಗುಣ ಇತ್ಯುಕ್ತೋ ವೇದಾದಿಷು ಮಹೇಶ್ವರ ಪ್ರಾಕೃತೈರ್ ಹೇಯ ಸಂಯುಕ್ತೈ ಗುಣೈರ್ ಹೀನತ್ವಮುಚ್ಯತೆ. ಭಗವಂತನನ್ನು ಉಪಾಸನೆ ಮಾಡುವಂತಹ ಈ ರೀತಿಯಾಗಿ ಭಗವಂತನ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಆರಂಭದ ಏನು ವಿಚಾರವನ್ನು ಹೇಳಿದ್ರು ಕಕ್ಷಾ ತಾರತಮ್ಯದಲ್ಲಿ ಕ್ರಮಪ್ರಕಾರವಾಗಿ ಕ್ರಮಬದ್ಧವಾಗಿ ಹೇಳಿಕೊಂಡು ಬಂದಿದ್ರು. ಅದೇ ರೀತಿಯಾಗಿ ಮತ್ತೆ ಪುನಃ ಅದೇ ವಿಚಾರವನ್ನು ಉಪಾಸನೆಯನ್ನು ಹೇಳಿಕೊಂಡು ಆ ವಿಚಾರವನ್ನು ಹೇಳಿಕೊಂಡು ಇದರ ಈ ಗ್ರಂಥದ ಉಪಸಂಹಾರವನ್ನು ಮಾಡುತ್ತಾ ಇದ್ದಾರೆ. ಇದರಲ್ಲಿ ಉಪಸಂಹಾರವನ್ನು ಮಾಡುವ ಮೂಲಕವಾಗಿ ಶಾಸ್ತ್ರದ ಶಾಸ್ತ್ರ ಯಾರನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ ಹೊರಟಿದೆ ಎಂಬುದನ್ನು ತುಂಬ ನಾವು ಅರ್ಥ ಮಾಡಿಕೊಳ್ಳಬೇಕು. ಜಗನ್ನಾಥದಾಸರು ಆರಂಭದ ವಿಚಾರದಲ್ಲಿ ನರಹರಿಯ ರೂಪ, ಎರಡನೆಯದ್ದಾಗಿ ಅಲ್ಲಿ ಮಹಾಲಕ್ಷ್ಮಿಯ ರೂಪ, ಅದಾದ ಮೇಲೆ ಮುಂದಿನದರಲ್ಲಿ ಬ್ರಹ್ಮವಾಯುಗಳು, ಅದಾದ ಮೇಲೆ ಸರಸ್ವತಿ ಭಾರತೀಯರು, ಹೀಗೆ ಎಲ್ಲ ವಿಚಾರವನ್ನು ಏನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಪುನಃ ಈ ಗ್ರಂಥದ ಉಪಸಂಹಾರದಲ್ಲಿಯೂ ಕೂಡ ಅದೇ ರೀತಿಯಾಗಿ ಉಪಸಂಹಾರವನ್ನು ಮಾಡಿಕೊಂಡು ಎಲ್ಲ ದೇವತಾ ಸ್ತುತಿಯನ್ನು ಮಾಡಿಕೊಂಡು ಗ್ರಂಥದ ಉಪಸಂಹಾರವನ್ನು ಮಾಡ್ತಾ ಬರ್ತಾರೆ. ಎರಡನೆಯದ್ದಾಗಿ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀದೇವಿ ಎಂಥವಳು ಅಂತ ಕೇಳಿದ್ರೆ, ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ನಿರ್ವಿಕಾರಳು, ನಿತ್ಯ ಸುಖ ಸಂಪೂರ್ಣೆ, ನಿತ್ಯಾನಿತ್ಯ ಜಗದಾಧಾರ, ಮುಕ್ತಾಮುಕ್ತ ಗಣವಿನುತೆ ಎಂಬುದಾಗಿ ಅವಳನ್ನು ಕರೆದುಕೊಂಡು ಬರ್ತಾರೆ. ಆ ಭಗವಂತ ಲಕ್ಷ್ಮೀದೇವಿಯನ್ನು ಹೇಳ್ತಾರೆ, ಜಗದಂಬ ಅಮಲ ಸುಂದರ ಗೃಹವಕ್ಷೋದರ ಯೋಗಿನ್ ಕರುಣಾಪೂರ್ಣ ವರಪ್ರದವರಿತಂ ಜ್ಞಾಪಯಮೇತೆ. ಆಚಾರ್ಯರ ದ್ವಾದಶಸ್ತೋತ್ರದಲ್ಲಿ ಆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಜಗದಂಬ ಅಮಲ ಸುಂದರ ಗೃಹ ವಕ್ಷೋವರ ಯೋಗಿನ್. ಭಗವಂತನ ವಕ್ಷಸ್ಥಾನದಲ್ಲಿ ಎದೆಯಲ್ಲಿ ತನ್ನ ಸ್ಥಾನವನ್ನು ಭದ್ರವಾಗಿ ಇಟ್ಟುಕೊಂಡಿರತಕ್ಕಂಥವಳು ಅಂತಹ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ. ನಿತ್ಯ ಮುಕ್ತಳು, ಭಗವಂತನ ಮಡದಿಯಾಗಿರತಕ್ಕಂತಹ ಲಕ್ಷ್ಮೀದೇವಿ, ಅವಳಿಗೆ ಯಾರ ಬಂಧನವೂ ಇಲ್ಲ, ಯಾವುದೇ ರೀತಿಯಾಗಿರತಕ್ಕಂತಹ ಬಂಧನವುಗಳು ಕೂಡ ಅವಳನ್ನು ಬಾಧಿಸುವುದಿಲ್ಲ. ಅಂತಹ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ಅಂತ ಹೇಳ್ತಾರೆ. ನಿರ್ವಿಕಾರಳು, ವಿಕಾರ ಎಂಬುದು ಇಲ್ಲವೇ ಇಲ್ಲ ಅವಳಿಗೆ. ವಿಕಾರ ನಮ್ಮಂತೆ ಇರತಕ್ಕಂತಹ ವಿಕಾರಗಳನ್ನು ಅವಳಿಗೆ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವಿಕಾರರಹಿತಳು. ಜೀವನಿಗಾದರೂ ಕೂಡ ವಿಕಾರ ಇದೆ, ಆದರೆ ಭಗವಂತನ ಮಡದಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಗೆ, ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ವಿಕಾರವನ್ನು ಕಲ್ಪನೆ ಮಾಡಬಾರದು. ಸುಖ ಸಂಪೂರ್ಣೆ, ಸುಖ ಎಂಬುದು ಅವಳಲ್ಲಿ ಅತ್ಯಧಿಕವಾಗಿದೆ. ಜಗತ್ತಿನಲ್ಲಿರತಕ್ಕಂತಹ ಸುಖದ ಎಲ್ಲ ಸುಖಗಳು ಕೂಡ ಅವಳಲ್ಲಿ ಪೂರ್ಣವಾಗಿದೆ. ಅಂತಹ ಲಕ್ಷ್ಮೀದೇವಿ ನಿತ್ಯಾನಿತ್ಯ ಜಗತ್ತನ್ನು ಧಾರಣೆ ಮಾಡಿರತಕ್ಕಂಥವಳು. ನಿತ್ಯವಾಗಿರತಕ್ಕಂತಹ ಜಗತ್ತು, ಅನಿತ್ಯವಾಗಿರತಕ್ಕಂತಹ ಜಗತ್ತು, ಇದೆಲ್ಲವನ್ನೂ ಕೂಡ ಭಗವಂತನ ಅನುಜ್ಞೆಗೆ ಅನುಸಾರವಾಗಿ, ಭಗವಂತನ ಆ ಚಿತ್ತಕ್ಕನುಸಾರವಾಗಿ ಅವಳು ಜಗತ್ತನ್ನು ಧಾರಣೆ ಮಾಡಿದ್ದಾಳೆ. ಮುಕ್ತಾಮುಕ್ತ, ಎಲ್ಲರಿಂದಲೂ ಕೂಡ ಸ್ತುತ್ಯಳು, ಸ್ತೋತ್ರಾರ್ಹಳು ಅಂತ ಹೇಳ್ತಾರೆ. ಅದಾದ ಮೇಲೆ ಚಿತ್ತೈಸು ಭಿನ್ನಪವ, ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ. ನನ್ನ ಭಿನ್ನಪವನ್ನು, ನನ್ನ ಭಿನ್ನಹವನ್ನು ಸೋರಿ ಕೇಳಿಕೋ. ನೀನು ಏನು ಮಾಡಬೇಕು ಗೊತ್ತುಂಟ? ಪುರುಷೋತ್ತಮನ ಭಗವಂತನ ವಕ್ಷಸ್ಥಲದಲ್ಲಿ ನಿನ್ನ ಸ್ಥಾನವನ್ನು ಇಟ್ಟುಕೊಂಡಿದ್ಯಲ್ವ, ನನ್ನ ವಿಚಾರವಾಗಿ ಅವನಲ್ಲಿ, ನಿನ್ನ ಗಂಡನಲ್ಲಿ ನನ್ನ ವಿಚಾರವಾಗಿ ಭಿನ್ನಯಿಸು ಎಂಬುದಾಗಿ ಅವಳನ್ನು ಪ್ರಾರ್ಥನೆ ಮಾಡಬೇಕು. ನಿತ್ಯದಲ್ಲಿಯೂ ಕೂಡ ಹೇಳುವಂತಹ ಲಕ್ಷ್ಮೀಯ ಆ ಸ್ತೋತ್ರದಲ್ಲಿ ನಾವು ಹೇಳುವಂತಹ ನಿತ್ಯದಲ್ಲೂ ಕೂಡ ಹೇಳ್ತೇವೆ. ಏನು ಅಂತ ಕೇಳಿದರೆ, ನನ್ನ ವಿಚಾರವಾಗಿ ನನ್ನ ವಿಚಾರವನ್ನು ನಿನ್ನ ಪತಿಯಾಗಿರತಕ್ಕಂತಹ ನಿನ್ನ ಗಂಡನಿಗೆ ವಿಚಾರವನ್ನು ತಿಳಿಸು ಎಂಬುದಾಗಿ ನಾವು ನಿತ್ಯದಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇವಲ್ವ. ಆ ರೀತಿಯಾಗಿ ಆ ಭಗವಂತನಲ್ಲಿ, ಲಕ್ಷ್ಮೀದೇವಿಯಲ್ಲಿ ನಾವು ಸ್ತೋತ್ರ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಹೀಗೆ ಏನು ಭಗವಂತನನ್ನು ಸ್ತೋತ್ರ ಮಾಡುವಂತಹದ್ದು. ಈ ರೀತಿಯಾಗಿ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಯಾರು ಮಾಡುತ್ತಾರೆ, ಅಂತಹ ಲಕ್ಷ್ಮೀದೇವಿಯು ಭೃತ್ಯರನ್ನು, ತನ್ನವರನ್ನು ಅವಳು ರಕ್ಷಣೆ ಮಾಡುತ್ತಾಳೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ.
ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಲಂ ವಿದದತೆ ರಿತಪಾಂಗಲೇಶಂ ಆಶ್ರಿತ್ಯ ತತ್ ಪ್ರಣತ ಸತ್ಪ್ರಣತ ಅಪೇಡ್ಯಾ ಶ್ರೀ ಯತ್ಕಟಾಕ್ಷ ಬಲವತ್ ಯತಂ ನಮಾಮಿ ಎಂಬುದಾಗಿ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ಅವಳು ಎಂಥವಳು ಅಂತ ಕೇಳಿದ್ರೆ ಧರ್ಮಾರ್ಥ ಕಾಮ, ಧರ್ಮ ಅರ್ಥ ಕಾಮ ಮೋಕ್ಷ ಇತ್ಯಾದಿಗಳನ್ನು ಕೊಡುವಂಥವಳು. ಎಲ್ಲವನ್ನೂ ಕೂಡ ನಮಗೆ ಮನುಷ್ಯರು ಬೇಡುವಂತಹದ್ದು ಏನು ಅಂತ ಕೇಳಿದರೆ ಧರ್ಮಾರ್ಥ ಕಾಮನೆಗಳನ್ನು ನಾವು ಪ್ರಾರ್ಥನೆ ಮಾಡುವಂತಹದ್ದು ಇದನ್ನೇ, ಧರ್ಮವನ್ನು, ಅರ್ಥವನ್ನು, ಕಾಮನೆಯನ್ನು, ಮೋಕ್ಷವನ್ನು. ಪುರುಷೈ ಅರ್ಥಮಾನವಾದದ್ದು ಪುರುಷಾರ್ಥಗಳು ಅಂತ ಹೇಳುವಂತಹದ್ದು, ಪುರುಷರಿಂದ ಭಿನ್ನಯಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು. ಅಂತಹ ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಲಂ, ಅವಳು ಯಾರು ಸ್ತೋತ್ರ ಮಾಡ್ತಾಳೆ ಅಂಥವರಿಗೆ ಸನ್ಮಂಗಲಂ, ಒಳ್ಳೆಯ ಮಂಗಲವನ್ನು ಕೊಡ್ತಾಳೆ. ಇದಪಾಂಗ ಆಶ್ರಿತ್ಯ, ನಿನ್ನನ್ನು ಯಾರು ಆಶ್ರಯಿಸ್ತಾರೋ ಅಂಥವರಿಗೆ ನಿನ್ನ ಸ್ಥಾನವನ್ನು ನೀನು ಕೊಡ್ತೀ ಎಂಬುದಾಗಿ ಅಂತಹ ಲಕ್ಷ್ಮೀದೇವಿಯನ್ನು, ಜಗತ್ತಿಗೆ ತಾಯಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಅದಾದ ಮೇಲೆ ಮುಂದೆ ಬ್ರಹ್ಮವಾಯುಗಳನ್ನು ಸ್ತೋತ್ರ ಮಾಡ್ತಾರೆ. ಬ್ರಹ್ಮವಾಯುಗಳನ್ನು ಸ್ತೋತ್ರ ಮಾಡ್ತಾರೆ. ಬ್ರಹ್ಮವಾಯುಗಳು ಏನಾಗಿದ್ದಾರೆ ಅಂತ ಕೇಳಿದರೆ ರೋಮಕೂಪಗಳು, ಪೃಥಕ್ ಪೃಥಕ್ಕ ಮಹಾಪುರುಷನ ಸ್ವಮೂರ್ತಿಯ ತಾಮರ ಜಾಂಡಗಳ ಸದ್ಗತ ವಿಶ್ವರೂಪಗಳ ಶ್ರೀ ಮಹಿಳೆಯ ರೂಪಗಳ ಗುಣರೂಪಗಳ ಸೀಮೆಗಾಣದೆ ಯೋಚಿಸುತ್ತ ಮಮಸ್ವಾಮಿ ಮಹಿಮೆಯ ಎಂದು ಉಂಟಡಿಗೆ ಬೆರಗಾದ ಬ್ರಹ್ಮವಾಯುಗಳು ನಮ್ಮ ಮನಸ್ಸಿಗೆ ಚಿಂತನೆಯನ್ನು ಕೊಡುವಂತಹದ್ದು, ಮನಸ್ಸಿಗೆ ಒಳ್ಳೆಯದನ್ನು ಪ್ರೇರಣೆ ಮಾಡುವಂತಹ ರೂಪ ಆ ಬ್ರಹ್ಮವಾಯುಗಳು. ಬ್ರಹ್ಮವಾಯುಗಳ ಸ್ತೋತ್ರವನ್ನು ಮಾಡ್ತಾರೆ. ಏನಾಗಿದ್ದಾರೆ ಬ್ರಹ್ಮವಾಯುಗಳು ಅಂತ ಕೇಳಿದರೆ, ಬ್ರಹ್ಮವಾಯುಗಳು ಭಗವಂತನ ಅತ್ಯದ್ಭುತವಾದಂತಹ ಗುಣಗಳನ್ನು ಹೇಳ್ತಾರೆ. ನಮಗೆ ದೇವರ ಚಿಂತನೆಯನ್ನು ಮಾಡುವಾಗ, ದೇವರನ್ನು ನೋಡುವಾಗ, ದೇವರ ಉಪಾಸನೆಯನ್ನು ಮಾಡುವಾಗ ಈ ರೀತಿಯಾದಂತಹ ಚಿಂತನೆಗಳು ಬೇಕು. ನಾವು ದೇವರನ್ನು ನೋಡ್ತೇವೆ, ದೇವರನ್ನು ಸ್ತೋತ್ರ ಮಾಡ್ತೇವೆ, ದೇವರ ಮಹಿಮೆಯನ್ನು ಕೊಂಡಾಡ್ತೇವೆ ಅಂತ ಆದರೆ ಹೇಗೆ ಮಾಡಬೇಕು ಎಂಬುದಕ್ಕೆ ಅದನ್ನು ದಾಸರುಗಳು ತೋರಿಸಿಕೊಡ್ತಾರೆ. ಎಂಥವರು ಕೇಳಿದರೆ ಭಗವಂತನ ಅತ್ಯದ್ಭುತವಾದಂತಹ ಜಗತ್ತು. ಅವನು ಏನಾಗಿದ್ದಾನೆ ಕೇಳಿದರೆ ಇಡೀ ತನ್ನ ರೋಮಗಳಲ್ಲಿ ಇಡೀ ಬ್ರಹ್ಮಾಂಡಗಳು, ಅದು ಕೋಟಿ ಕೋಟಿ ಬ್ರಹ್ಮಾಂಡಗಳನ್ನು ಧಾರಣೆ ಮಾಡಿರತಕ್ಕಂತಹ ಅಂತಹ ಮಹಾಪುರುಷನಾಗಿರ್ತಕ್ಕಂತಹ ಭಗವಂತನ ಮೂರ್ತಿಯನ್ನು ಬ್ರಹ್ಮಾಂಡದಲ್ಲಿ, ಅದರಲ್ಲಿರ್ತಕ್ಕಂತಹ ಭಗವಂತನ ಅತ್ಯದ್ಭುತವಾದಂತಹ ವಿಶ್ವರೂಪಗಳನ್ನು ಚಿಂತನೆ ಮಾಡಬೇಕು. ಸದಾಕಾಲದಲ್ಲೂ ಕೂಡ ಚಿಂತನೆ ಮಾಡ್ತಾ ಆ ಭಗವಂತನ ಎಂತಹ ಮಹಿಮೆ ಅಂತ, ಭಗವಂತನ ಮಹಿಮೆಯನ್ನು ಯಾರಿಂದಲೂ ಕೂಡ ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ ಇರತಕ್ಕಂತಹದ್ದು. ಬ್ರಹ್ಮತರ್ಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಿಷ್ಣು ಸಾಮರ್ಥ್ಯದೋಂಡಜಾನ ಬಹುತ್ವಂ ಅನತಾಕ್ವಿಚಿತೆ ಏಕಮಂಡಂ ಬಹುತ್ವೇನ ಪ್ರತ್ಯೇಕಂ ರೋಮಕೂಪಕಂ ಬ್ರಹ್ಮಾ ವಿಶ್ವದಾತ್ಮಾನಂ ಹರೇಸ್ತೇಜ ಪೃಥಕ್ ಪೃಥಕ್ಕೆ. ಬ್ರಹ್ಮಾಂಡದ ಅನೇಕ ಬ್ರಹ್ಮಾಂಡಗಳನ್ನು ಭಗವಂತನ ರೋಮಗಳಲ್ಲಿ ಅತ್ಯಧಿಕವಾಗಿರತಕ್ಕಂತಹ ಭಗವಂತನ ಬ್ರಹ್ಮಾಂಡಗಳನ್ನು ಭಗವಂತನ ರೋಮಗಳಲ್ಲಿ ನೋಡ್ತಾರೆ ಬ್ರಹ್ಮಾದಿ ದೇವತೆಗಳು. ಅಂತಹ ಅತ್ಯದ್ಭುತವಾದಂತಹ ರೂಪವನ್ನು ನಿತ್ಯದಲ್ಲೂ ಕೂಡ ಚಿಂತನೆ ಮಾಡಬೇಕು ಎಂಬುದಾಗಿ ತೋರಿಸಿಕೊಡ್ತಾರೆ. ಇಂತಹ ಬ್ರಹ್ಮಾಂಡದಲ್ಲಿ ಭಗವಂತನ ಅನೇಕವಾಗಿರತಕ್ಕಂತಹ ರೂಪಗಳು ಅದು ನೆಲೆ ನಿಂತಿವೆ ಎಂಬುದನ್ನು ತೋರಿಸಿಕೊಡ್ತಾರೆ. ಅದಕ್ಕೆ ಇಂತಹ ರೂಪವನ್ನು ಹೇಳಿ ಅದಾದ ಮೇಲೆ ಒಂದು ಅಜಾಂಡದೊಳೊಂದು ರೂಪದೊಳೊಂದು ಅವಯವದೊಳೊಂದು ನಖದೊಳಗೊಂದು ನಗುಣಗಳ ಪಾರಗಾಣದೆ ಕೃತಪುಟಾಂಜಲಿಯಂ ಮಂದಜಾದನ ಪುಲಕ ನಂದಭಾಷ್ಪದೊನ್ನುಡಿಯ ದಿಂದಿರಾವಲ್ಲಭನ ಮಹಿಮೆ ಗಂಭೀರವಿದೆಂಬ. ಭಗವಂತನ ಮಹಿಮೆ ಅದು ಗಭೀರ. ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರಗದಾಧರ. ಭಗವಂತನ ಮಹಿಮೆ ಗುಹ್ಯ, ಗಭೀರ, ಗಹನ, ಇದು ಮೂರೂ ಕೂಡ ಭಗವಂತನ ಮಹಿಮೆಗೆ ಇರುವಂತಹದ್ದು. ಭಗವಂತನನ್ನು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗುಹ್ಯ ಗಭೀರ, ಭಗವಂತನ ಮಹಿಮೆ ಗಂಭೀರವಾಗಿರತಕ್ಕಂತಹದ್ದು. ಗುಪ್ತಶ್ಚಕ್ರ ಗದಾಧರ, ಅದನ್ನು ಸುಲಭದಲ್ಲಿ
ಯಾರಿಂದಲೂ ಕೂಡ ಅರಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಅಂತಹ ಮಹಿಮೆಯನ್ನ ಆ ಬ್ರಹ್ಮಾಂಡದೊಳಗೆ, ಭಗವಂತನ ರೂಪದೊಳಗೆ, ಒಂದೊಂದು ಅವಯವದೊಳಗೆ ಅನಂತವಾಗಿರತಕ್ಕಂತಹ ಬ್ರಹ್ಮಾಂಡ. ಅವಳು ಯಶೋಧೆ ಕೃಷ್ಣನ ಬಾಯಿಯನ್ನ ತೆರೀತಾಳೆ. ತೆರೆದಾಗ ಆವಾಗ ಅವನ ಆ ಬಾಯಿಯಲ್ಲಿ ಅನಂತ ಬ್ರಹ್ಮಾಂಡಗಳನ್ನು, ಅನಂತವಾಗಿರತಕ್ಕಂತಹ ಬ್ರಹ್ಮಾಂಡಗಳನ್ನು ಅವ ಯಶೋಧೆ ಅವನ ಬಾಯಿಯಲ್ಲಿ, ಕೃಷ್ಣನ ಪುಟ್ಟ ಬಾಯಿಯಲ್ಲಿ ನೋಡ್ತಾಳೆ. ಅಂತಹ ಅನಂತ ಬ್ರಹ್ಮಾಂಡಗಳ ನಿಯಾಮಕನಾಗಿರತಕ್ಕಂಥವನು ಅಂತಹ ಭಗವಂತ. ಅವನ ಗುಣಗಳ ಕೊನೆಯನ್ನ ಯಾರಿಂದಲೂ ಕೂಡ ನೋಡ್ಲಿಕ್ಕಾಗದೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಬ್ರಹ್ಮದೇವರು ರೋಮಾಂಚನಗೊಳ್ಳುತ್ತಾರೆ. ರೋಮಾಂಚನಗೊಂಡು ಆನಂದ ಬಾಷ್ಪದಿಂದಾಗಿ ಅವಳು ನಿನ್ನ ಮಹಿಮೆ ಯಾರಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತೋರಿಸಿಕೊಡ್ತಾರೆ. ಇದಕ್ಕೆ ಮತ್ತ ಪರನನ್ನಾನಿತ ಕಿಂಚಿದಸ್ತಿ ಧನಂಜಯ ಯತ್ರೋ ಭಯೋ ಪ್ರಯೋಗೋ ತತ್ರೇಕಾತೋ ತರಪ್ತಮೋ. ಭಗವಂತನ ಮತ್ತಃಪರತರನ್ನಾನಿತ ಕಿಂಚಿದಸ್ತಿ ಧನಂಜಯ, ಭಗವಂತನ ಮಹಿಮೆಯನ್ನ ಕಾಣಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಭಗವಂತನ ಮಹಿಮೆ ಅದು ಅತ್ಯಧಿಕವಾಗಿರತಕ್ಕಂತಹ ಮಹಿಮೆ ಎಂಬುದಾಗಿ ಹೇಳ್ತಾರೆ. ಅಂತಹ ಅತ್ಯಧಿಕವಾಗಿರತಕ್ಕಂತಹ ಮಹಿಮೆ ಉಳ್ಳವನು ಭಗವಂತ ಎಂಬುದಾಗಿ ಜಗನ್ನಾಥದಾಸರು ಅವನ ಮಹಿಮೆಯನ್ನ ಕೊಂಡಾಡ್ತಾರೆ. ಅದಾದ ಮೇಲೆ ಏನು ಧನ್ಯರು ಎಂಬುದಾಗಿ ಬ್ರಹ್ಮ ಗುರು ಪವಮಾನರಾಯರು ಈ ಪರಿಯಲ್ಲಿ ರಮಾನಿವಾಸನ ವಿಮಲಲಾವಣ್ಯ ಅತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವಂತೋ ಭವನಿಧ್ಯ ಅವನಿಗೆ ಸಾಧ್ಯವೆನಿಸಲು ನರರ ಪಾಡೇನು. ದೇವತೆಗಳಿಗೇನೇ ಭಗವಂತನ ಮಹಿಮೆಯನ್ನ ಕಾಣಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯರ ಪಾಡೇನು ಎಂಬುದಾಗಿ ಜಗನ್ನಾಥದಾಸರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇಂತಹ ಅತ್ಯದ್ಭುತವಾದಂತಹ ರೂಪ ಲಾವಣ್ಯ ಅತಿಶಯವಾಗಿರತಕ್ಕಂತಹ ಗುಣಗಳುಳ್ಳವನು. ಅಂತಹ ಭಗವಂತನನ್ನ ಗುಣಗಳನ್ನ ಗುರುಗಳಾಗಿರತಕ್ಕಂತಹ ಬ್ರಹ್ಮದೇವರು, ವಾಯುದೇವರು ಅವರೇ ಕೊಂಡಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ ಮೇಲೆ ಲಕ್ಷ್ಮೀದೇವಿಗೂ ಕೂಡ ಭಗವಂತನ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ, ಭಗವಂತನ ಮಹಿಮೆಯನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದ ಮೇಲೆ ಸಾಮಾನ್ಯವಾಗಿರತಕ್ಕಂತಹ ರುದ್ರಾದಿಗಳಿಗೆ ಸಾಧ್ಯ ಇಲ್ಲ. ಇನ್ನು ಸಾಮಾನ್ಯವಾಗಿರತಕ್ಕಂತಹ ದೇವತೆಗಳಿಗೇ ಸಾಧ್ಯವಿಲ್ಲ ಅಂತ ಹೇಳಿದ ಮೇಲೆ ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯರ ಪಾಡೇನು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯರಿಂದ ಈ ಭಗವಂತನ ಮಹಿಮೆಯನ್ನ, ಭಗವಂತನ ಗುಣದ ಚಿಂತನೆಯನ್ನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವಂತನ ಮಹಿಮೆ ಅದು ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹದ್ದು, ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯರಿಂದ ತಿಳಿಲಿಕ್ಕೆ ಅಯೋಗ್ಯವಾಗಿರತಕ್ಕಂತಹದ್ದು ಎಂಬುದನ್ನು ಜಗನ್ನಾಥದಾಸರು ತಿಳಿಸಿಕೊಟ್ಟು ಅದಾದ ಮೇಲೆ ಮುಂದೆ ಶೇಷಾಹಿ ವೈರ ಶಿವಚಕ್ರಮನ ಪ್ರಧಾನ ಚಿತ್ರ ಉರುಕರ್ಮ ರಚನಂ ಇದಪಾಂಗಲೇಶಂ. ಶೇಷಾದಿಗಳೇ ಭಗವಂತನ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ತನ್ನ ಆ ಭಗವಂತನ ತನ್ನ ಬಾಯಿಯಿಂದ 100 ಮುಖಗಳಿಂದ 100 ನಾಲಿಗೆಯಿಂದ ಭಗವಂತನ ಮಹಿಮೆಯನ್ನ ಕೊಂಡಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ ಮೇಲೆ ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯರ ಪಾಡೇನು ಎಂಬುದಾಗಿ ಜಗನ್ನಾಥದಾಸರು ಆ ಭಗವಂತನ ಉತ್ಕೃಷ್ಟವಾಗಿರತಕ್ಕಂತಹ ಮಹಿಮೆಯನ್ನ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಆ ಪಿತಾಮಹ 100 ಕಲ್ಪ ಭಗವಂತ ಬ್ರಹ್ಮದೇವರು 100 ಕಲ್ಪಗಳ ಕಾಲ ಭಗವಂತನನ್ನ ಬಗ್ಗೆ ಸ್ತೋತ್ರವನ್ನ ಮಾಡ್ತಾರೆ, ಜಪವನ್ನ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ. ಅದಾದ ಮೇಲೆ ಹನುಮಂತ ಭೀಮಸೇನ ಆನಂದ ತೀರ್ಥರಾಗಿ ಬಂದು ಭಗವಂತನ ನಾಭಿಕಮಲದಿಂದಾಗಿ ಉದ್ಭವ ಬಂದು ಅವರು ಭಗವಂತನೇ, ಅದರಿಂದಾಗಿಯೂ ಕೂಡ ಭಗವಂತನ ಮಹಿಮೆಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ ಮೇಲೆ ಸಾಮಾನ್ಯವರ ಮನುಷ್ಯರ ಆಡೇನು ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಾಗವತದಲ್ಲಿ ಬರುವಂತಹ ಮಾತು ಏನು ಅಂತ ಕೇಳಿದ್ರೆ, ಗುರುಶ್ರೀ ಬ್ರಹ್ಮಣೋ ವಿಷ್ಣು ಸುರಾಳಾಂಚ ಗುರೋರ್ಗುರು ಮೂಲಭೂತೋ ಗುರು ಸರ್ವಜನಾನಾಂ ಪುರುಷೋತ್ತಮ
ಗುರುರ್ಬ್ರಹ್ಮಾಸ್ತಿ ಜಗತ್ತು ದೈವಂ ವಿಷ್ಣು ಸನಾತನ ತೇವೋಪಾದನಂ ಕಾರ್ಯಂ ನನದಾತು ಕಥಂಚನ. ಭಾಗವತದ ಮಾತನ್ನು ಹೇಳ್ತಾರೆ. ಪಿತಾಮಹ ಜಗತ್ತಿಗೆ ಪಿತಾಮಹ ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರಿಯಃಪತಿಮಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ. ಭಗವಂತ ಅವನ ಮಹಿಮೆ ಸಾಮಾನ್ಯವಾಗಿರತಕ್ಕಂತಹ ಮನುಷ್ಯರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಂತಹ ಭಗವಂತನ ಮಹಿಮೆಯನ್ನು ಯಾರಿಂದಲೂ ಕೂಡ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಎಂಬುದಾಗಿ ಹೇಳಿ, ಇಂತಹ ಭಗವಂತನ ಮಹಿಮೆ ಇದನ್ನು ಸಾಮಾನ್ಯರು ಭಗವಂತನ ಮಹಿಮೆಯನ್ನು ಯಾರಾದರೂ ಕೂಡ ಒಬ್ಬರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದ್ರೆ ಯಾರಿಂದಲೂ ಕೂಡ ತಿಳ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ಭಗವಂತನ ಮಹಿಮೆ ಎಂಬುದಾಗಿ ದಾಸರು ಅವನ ಮಹಿಮೆಯ ವಿಚಾರವನ್ನು ದಾಸರು ಕೊಂಡಾಡ್ತಾರೆ. ಇಂತಹ ಅತ್ಯದ್ಭುತವಾದಂತಹ ಮಹಿಮೆ ಉಳ್ಳವನು ಭಗವಂತ ಎಂಬುದಾಗಿ ದಾಸರು ಹೇಳ್ತಾರೆ. ಇನ್ನಿತರ ಭಾಗವನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.